ಸಂಸ್ಥೆಯಲ್ಲಿ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಗೋಸ್ಕರ ಆಚರಿಸಿರುವಂಥದ್ದು ಸ್ವಾಮೀಜಿ ಅದರ ಬಗ್ಗೆ ಹೇಳೋದಾದರೆ? ಇವತ್ತು ನಮ್ಮ BGS ನಾಲೆಡ್ಜ್ ಸಿಟಿ ಇಲ್ಲೇನಿದೆ, ಇಲ್ಲಿ 3 ಸಂಸ್ಥೆಗಳಿದೆ. BGS ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮತ್ತು BGS IAS ಅಂತ ಇನ್ನೊಂದು ಹೋಟೆಲ್ ಮ್ಯಾನೇಜ್ಮೆಂಟು. ಎಲ್ಲರೂ ಸೇರಿ ಇವತ್ತು ಒಂದೇ ಗ್ರೌಂಡಲ್ಲಿ ನಾವೆಲ್ಲ ಭಾರತೀಯರು ನಮ್ಮ ಇಂಡಿಪೆಂಡೆನ್ಸ್ ಡೇ ಏನಿದೆ ಅದಕ್ಕೆ ನಾವೆಲ್ಲ ಭಾಗವಹಿಸಬೇಕು ಅಂತ ನಮ್ಮ ಪ್ರೀತಿ ಪಾತ್ರರಾದ ರಾಕೇಶ್ ಶೆಟ್ಟಿಯವರಾಗಿರ್ಬೋದು, ನಮ್ಮ ಮಂತ್ರಾಲಯದಿಂದ ಭಾಳ ಸಂತೋಷ ಆಯಿತು ನನಗೆ. ಏಕೆಂದರೆ ಇವತ್ತು ಮಂತ್ರಾಲಯ ಇವತ್ತು ನನಗೆ ಎಷ್ಟು ಪ್ರೀತಿ ಪಾತ್ರರಾಗಿದ್ದೆ ಅಂದರೆ, ಒಂದು ತವರು ಮನೆಯಿಂದ ನಿಮ್ಮ ಆರೋಗ್ಯ ಹೇಗಿದೆ ಅಂತ ಕೇಳಕ್ಕೆ ಬಂದಂಗೆ ಇವತ್ತು ಮಂತ್ರಾಲಯದಿಂದ ನನ್ನ ವಿಚಾರಣೆ ಮತ್ತು ಆರೋಗ್ಯ ವಿಚಾರಿಸಕ್ಕೆ ಬಂದಿರತಕ್ಕಂಥದ್ದು. ಮತ್ತು ನೆಕ್ಸ್ಟು ಮಂತ್ರಾಲಯದಲ್ಲಿ ಮಂತ್ರಾಲಯ ರಾಯರ ಆರಾಧನೆ ನಡೆಯುತ್ತೆ, ಅದಕ್ಕೆ ಇನ್ವಿಟೇಷನ್ ಕೊಡೋಕ್ಕೆ ಬಂದಿದ್ದರು. ಇದು ಹೇಗೆ ಇದೆ ಅಂತಂದರೆ, ಒಂದು ತುಂಬ ಸಂತೋಷದ ದಿನ. ಇಂಡಿಪೆಂಡೆನ್ಸ್ ಡೇಲಿ ಎಲ್ಲರೂ ಇಂಡಿಪೆಂಡೆನ್ಸ್ ಆಗಿರಬೇಕು ಅಂತಲೇ ನಮ್ಮ ರಾಕೇಶ್ ಶೆಟ್ಟಿಯವರು ಹೇಳ್ದಂಗೆ ಅದು ಜೀನ್ಸಲ್ಲಿ ಬಂದ್ಬಿಟ್ಟಿರ್ತದೆ ನಾವು ಹೇಗಿರಬೇಕು ಅಂತ. ಇವತ್ತು ನಮ್ಮ ಸಂಸ್ಥೆಯಲ್ಲಿ ಏನು ಮಾಡಿದರೆ 1500 ಜನ ಹುಡುಗರುಗಳೆಲ್ಲ ಸೇರಿ ಇಂಡಿಪೆಂಡೆನ್ಸ್ ಡೇನ ತುಂಬ ಸಂತೋಷವಾಗಿ ಆಚರಣೆ ಮಾಡಿದ್ದಾರೆ. ನನ್ನ ಪರವಾಗಿ ಇಂಡಿಪೆಂಡೆನ್ಸ್ ಡೇ 80ನೇ ವರ್ಷದ ಇಂಡಿಪೆಂಡೆನ್ಸ್ ಡೇನ ಭಾಳ ಸಂತೋಷವಾಗಿ ಆಚರಿಸಿದ್ದೀವಿ. ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.